ಹಲೋ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ಹೊರನಾಡ ಕನ್ನಡತಿ ಕವಿ. ಎಲ್ಲ ಹೇಗಿದ್ದೀರಾ? ಎಲ್ಲರೂ ಆರೋಗ್ಯದಿಂದ ಇದ್ದೀರಾ ಅಂತ ಭಾವಿಸಿ ಇವತ್ತಿನ ವಿಡಿಯೋ ಶುರು ಮಾಡ್ತಾಯಿದ್ದೀನಿ. ಇವತ್ತು ನಾನು ರೆಡ್ ಶೇಡ್ ಅಥವಾ ಸನ್ಸೆಟ್ ಅಂತಲೂ ಹೇಳ್ಬೋದು, ಅದನ್ನು ಯೂಸ್ ಮಾಡಿ ಇವತ್ತು ಒಂದು ಬೇರೆ ಡಿಸೈನ್ ಮಾಡೋದಕ್ಕೆ ನೋಡ್ತಾಯಿದ್ದೀನಿ. ಇವತ್ತೊಂದು 6 ಇಂಚದು ಇದು MDF. ಇದರಲ್ಲಿ ಯಾವುದು ಬೇರೆ ಡಿಸೈನ್ ಅಂದರೆ ಸೇಮೇ ಬ್ರಷ್ ಸ್ಟ್ರೋಕೆ ಯೂಸ್ ಮಾಡೋದು ಹೆಚ್ಚಿಗೆ. 95% ಬ್ರಷ್ ಸ್ಟ್ರೋಕೆ, ಮಧ್ಯ ಒಂದಷ್ಟು ಕಡೆ ಮಾತ್ರ ನಾನು ಇದನ್ನು ಚೇಂಜ್ ಮಾಡ್ತಾಯಿದ್ದೀನಿ. ಇದು ಎರಡನೇ ಟೈಮ್ನ ಮಾಡ್ತಾಯಿರೋದು. ಫಸ್ಟ್ನೇದ್ರಲ್ಲಿ ಏನಾಯಿತು ಅಂದರೆ ರೆಡ್ ಗ್ರೇಡಿಯೆಂಟಲ್ಲೇ ಯೂಸ್ ಮಾಡಿ ಮಾಡೋದಕ್ಕೆ ಹೋದೆ. ಅದು ಪೇಂಟು ಅಷ್ಟೊಂದು ಚೆನ್ನಾಗಿರಲಿಲ್ಲ ಅನಿಸುತ್ತೆ, ಡಾಲರ್ ಶಾಪ್ದು. ಅದು ಒಂಥರ ಏನು ಎಳೆಯೋದಕ್ಕೂ ಆಗ್ತಾನೇ ಇರಲಿಲ್ಲ, ಸ್ಪುಷಸ್ಸು ಅದೆಲ್ಲ. ಅದು ಆಮೇಲೆ ನನಗೇನೋ ತುಂಬ ಬೇಜಾರಾಯಿತು ಅದನ್ನು ಮಾಡ್ತಾ. ಆಮೇಲೆ ಏನು ಮಾಡಿದೆ, ನಾನು ಅದನ್ನು ಫುಲ್ಲೆಲ್ಲ ಸ್ಮರ್ಚ್ ಮಾಡಿಬಿಟ್ಟು ಅಷ್ಟು ಯಾವ ಕಲರ್ ಮಿಕ್ಸ್ ಮಾಡಿದ್ನೋ ಅದಷ್ಟನ್ನು ಯೂಸ್ ಮಾಡಿ ಅದನ್ನು ಪೇಂಟ್ ಮಾಡಿ ಅದನ್ನು ಒಂದು ಲೆವೆಲಿಗೆ ತಂದೆ. ಆಲ್ಮೋಸ್ಟು ಡಾಟ್ ಹಾಕಿದ ಕಡೆ ಎಲ್ಲ ಒಂದು ಕೆಲವು ಕಡೆ ಅದು ಉಬ್ಬು ತಗ್ಗು ಇದೆ, ಅದಷ್ಟು ಬಿಟ್ಟರೆ ಅದೆಲ್ಲ ಚೆನ್ನಾಗಿ ಕಾಣಿಸ್ತು. ಆಮೇಲೆ ಅದೇ ಶೇಡನ್ನು ಯೂಸ್ ಮಾಡಿ ಬೇರೆ ಇದರಲ್ಲಿ ಅದನ್ನು ಮತ್ತೆ ಪುನಃ ಟ್ರೈ ಮಾಡಿದೆ. ಆಗ ಅದು ನಂಗೆ ತುಂಬಾ ಇಷ್ಟ ಆಯಿತು. ಆದರೆ ಅದನ್ನು ವೀಡಿಯೋ ಮಾಡಿರಲಿಲ್ವಲ್ಲ, ಅದಕ್ಕೆ ಅದೇ ಥರ ಮಾಡಬೇಕು ಇನ್ನೊಂದನ್ನು ಅಂದ್ಕೊಂಡು ಇವತ್ತೊಂದನ್ನು ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಇದನ್ನು ಮಾಡಿ ನಾನು ಮುಗಿಸಿ ನೆನ್ನೆನೇ ಮುಗಿಸ್ಬಿಟ್ಟೆ. ಇವತ್ತು ವಾಯ್ಸ್ ಓವರ್ ಕೊಡೋಣ ಅಂತ ಇದು ಮಾಡಿದೆ. ಹೇಗೋ ಏನೋ ಒಂದು ಸ್ವಲ್ಪ ಡಿಸ್ಟರ್ಬ್ ಆಗಿದೆ, ಅದರಿಂದ ಅದನ್ನು ಮಾಡೋಕ್ಕಾಗಲಿಲ್ಲ ವಾಯ್ಸ್ ಓವರ್ ಕೊಟ್ಟು ಅಪ್ಲೋಡ್ ಮಾಡೋದಕ್ಕೆ. ಆಮೇಲೆ ಮತ್ತೆ ಪುನಃ ಸಂಜೆ ವಾಯ್ಸ್ ಓವರ್ ಕೊಟ್ಟು ಅಪ್ಲೋಡ್ ಮಾಡಿಬಿಡೋಣ, ಫ್ರೀ ಇದೀನಲ್ಲ, ಏನು ಕೆಲಸ ಇಲ್ಲ, ಅಡುಗೆನೂ ಇಲ್ಲ, ಎಲ್ಲ ಆಗಿದೆಯಲ್ಲ ಅಂತ ಕೂತ್ಕೊಂಡ್ರೆ ಆಗ ಹಸ್ಬೆಂಡ್ ಫೋನ್ ಮಾಡಿಬಿಟ್ಟು ಮಕ್ಕಳನ್ನು ಕರಾಟೆಗೆ ಬಿಟ್ಟು ಫೋನ್ ಮಾಡಿದ್ರು. ಲ್ಯಾಂಪ್ ತರ್ತಾಯಿದ್ದೀನಿ, ಎಲ್ಲ ರೆಡಿ ಮಾಡ್ಕೊ ಅಂತ. ಆಮೇಲೆ ಕೆಲಸ ಕೆಡ್ತು ಅಂದ್ಬಿಟ್ಟು ಅದನ್ನು ಮೆಸೇಜ್ ನೋಡೋಕ್ಕೆ ಹೋದೆ. ವಾಯ್ಸ್ ಓವರ್ ಅಷ್ಟು ಕೊಟ್ಟಿದ್ದನ್ನು ಸೇವ್ ಮಾಡಲಿಲ್ಲ, ಸೊ ಅಲ್ಲಿಗೆ ಅದು ಫುಲ್ ಡಿಲೀಟ್ ಆಗೋಯಿತು. ಅದಕ್ಕೆ ಈಗ ಪುನಃ ವಾಯ್ಸ್ ಓವರ್ ಕೊಟ್ಟು ಈಗ ಅಪ್ಲೋಡ್ ಮಾಡಬೇಕು. ಏನೋ ಒಂದೊಂದು ಸಲ ತುಂಬಾ ಬ್ಯುಸಿಯಾಗಿ ಹೋಗ್ತೀನಿ. ಆಮೇಲೆ ಈಗ ಮಂಡೆಯಿಂದ ಮಕ್ಕಳಿಗೆ ರಜಾ, ಟರ್ಮ್ ಹಾಲಿಡೇಸು. ಇದು ನೆಕ್ಸ್ಟ್ ಲಾಸ್ಟ್ ಟರ್ಮ್ ಹಾಲಿಡೇಸ್ ಆದರೂ ಕೂಡ ಮಕ್ಕಳು ಇದು ಏನೋ ಬ್ಯುಸಿ ಇರ್ತಾರೆ ಅನಿಸುತ್ತೆ. ದೊಡ್ಡವನಿಗೆ ಎಕ್ಸಾಮ್ ಶುರು ಆಗುತ್ತೆ ನೆಕ್ಸ್ಟ್ ಇದರಲ್ಲಿ ಎಂಡಲ್ಲಿ. ಹೇಗೋ 1 ಇಯರ್ ಮುಗೀತು ಅಂತಲೇ ಗೊತ್ತೇ ಆಗಲಿಲ್ಲ ಈ ಸಲ ಅಂತೂ. ಏಕೆ ಅಂತಂದರೆ ಈ ಸಲ ತುಂಬಾ ಲಾಟ್ ಆಫ್ ಚೇಂಜ್ ಆಯಿತು. ಮಕ್ಕಳದ್ದು ಇಬ್ಬರದು ಸ್ಕೂಲ್ ಚೇಂಜ್ ಆಯಿತು. ಆಮೇಲೆ ಮನೆ ಶಿಫ್ಟ್ ಮಾಡ್ಕೊಂಡ್ವಿ, ಅದೆಲ್ಲ ಸ್ಕೂಲಿಗೋಸ್ಕರನೇ ಮಾಡಿದ್ದು. ಆಮೇಲೂ ಇಲ್ಲಿ ಸ್ಕೂಲ್ ನನಗೆ ನಾನು ಅಂದ್ಕೊಂಡಿದ್ದು ಸ್ಕೂಲೇ ಬೇಕಾಗಿತ್ತು. ಅದಕ್ಕೆ ಬೇಕು ಅಂತಂದರೆ ಅದು ನ್ಯೂಜಿಲ್ಯಾಂಡಲ್ಲೇ ನಂಬರ್ 1 ಸ್ಕೂಲು. ಆಮೇಲೆ ಆ ಸ್ಕೂಲ್ ಬೇಕು ಅಂತಂದರೆ ಅದು ಸ್ಕೂಲ್ ಝೋನ್ಗೆ ಬರಬೇಕಾಗಿತ್ತು, ಇಂಡಿಯಾದ ಥರ ಅಲ್ಲ. ನಾವು ಫೀಸ್ ಕಟ್ಟಿದ ತಕ್ಷಣ ಅಥವಾ ಡೊನೇಷನ್ ಕೊಟ್ಟರೆ ಸ್ಕೂಲ್ ಸಿಕ್ಬಿಡುತ್ತೆ, ಹೋಗಬಹುದು ಅಂತ ಅಲ್ಲ. ಇಲ್ಲಿ ಸ್ಕೂಲ್ ಝೋನಲ್ಲಿ ಇರಬೇಕು, ಆಗಲೇ ನಮಗೆ ಆ ಸ್ಕೂಲ್ಗಳು ಸಿಕ್ಕೋದು. ಅದಕ್ಕೆ ಅದು ಚೇಂಜ್ ಆಯಿತು. ಈಗ ನೆಕ್ಸ್ಟು ದೊಡ್ಡವನು ಅದೇ ಸ್ಕೂಲಲ್ಲಿ ಓದಿರೋದ್ರಿಂದ ಇನ್ನೊಂದು ವರ್ಷಕ್ಕೆ ಚಿಕ್ಕವನು ಅಲ್ಲಿಗೆ ಹೋಗ್ತಾನೆ. ಅಲ್ಲಿಗೆ ಹೋದರೆ ಅವನಿಗೆ ಅದು ಈಸಿ, ಯಾಕೆಂದರೆ ಅಣ್ಣ ಆಲ್ರೆಡಿ ಅಲ್ಲಿ ಆ ಸ್ಕೂಲಲ್ಲಿರೋದ್ರಿಂದ ಏನು ಪ್ರಾಬ್ಲಮ್ ಆಗ್ದೇ ಅವನಿಗೆ ಅಡ್ಮಿಷನ್ ಸಿಕ್ಬಿಡುತ್ತೆ. ಆಗ ಪ್ಲ್ಯಾನ್ ಮಾಡಿಕೊಂಡೇ ಬಂದ್ವಿ ಅದು. ಆಮೇಲೆ ಇನ್ನೇನು, ಅವನು ಇದಕ್ಕೋಸ್ಕರ ಹೋಗ್ತಾ ಇರ್ತಾನೆ. ಚಿಕ್ಕವನನ್ನು ಮತ್ತು ಹೇಗೆ ಬ್ಯುಸಿ ಇಡೋದು ಅಂತ ಗೊತ್ತಿಲ್ಲ. ಅವನಿಗೆ ಲಾಟ್ಸ್ ಆಫ್ ಡ್ರಾಯಿಂಗ್ಸ್ ಕೊಟ್ಟು ಕೂರಿಸ್ಬೇಕು ಅನ್ಸುತ್ತೆ ಮಾಡಿಸೋದಕ್ಕೆ, ಇಲ್ಲಾಂದರೆ ಹೋಗಿ ತುಂಬಾ ಡಿಸ್ಟರ್ಬ್ ಮಾಡ್ತಾನೆ ದೊಡ್ಡವನಿಗೆ. ಅವನಿಗೆ ಬೋರ್ ಆಗುತ್ತಲ್ಲ ಚಿಕ್ಕವನಿಗೆ, ಏನೂ ಇಲ್ದೇ ಆಗ ಓದಕ್ಕೆ ಹೋಗ್ತಾನೆ. ಅದು ನೋಡಿ. ಈಗ ಯೂಶ್ವಲಿ ನಾನು ಇದನ್ನು
ಏನೋ ಅಗಲ ಮಾಡ್ಕೋತಾ ಇದ್ದೆ ಪೆಟಲ್ಸು ಅದೆಲ್ಲ. ಇದರಲ್ಲಿ ಉದ್ದುದ್ದ ಮಾಡಿದ್ದೀನಿ. ಇದು ನಾ ಎಲ್ಲೋ ಹೀಗೆ ಬ್ರೌಸ್ ಮಾಡುವಾಗ ಯೂಟ್ಯೂಬಲ್ಲಿ ಒಂದು ಸಲ ಏನೋ ಶಾರ್ಟ್ಸಲ್ಲಿ ನೋಡಿದೆ, ಶಾರ್ಟ್ ವಿಡಿಯೋದಲ್ಲಿ. ಅದು ತುಂಬಾ ಇಷ್ಟ ಆಗೋಯಿತು. ಅದನ್ನು ಎಲ್ಲೋ ಸೇವ್ ಮಾಡಿಟ್ಕೊಂಡು ಆಮೇಲೆ ನಾನು ಇದನ್ನು ಕಲಿಬೇಕು ಅಂತ ಕಲಿತು ಮಾಡ್ತಾಯಿದ್ದೀನಿ. ಸಾರಿ, ನೈಟ್ ಆಗಿರೋದ್ರಿಂದ ಆಕಳಿಗೆ ತುಂಬಾ ಬರ್ತಾಯಿದೆ. ಆಮೇಲೆ ಇದು ಮಾಡುವಾಗ ನನಗೆ ಪ್ರಾಬ್ಲಮ್ ಆಯಿತು. ಏನು ಅಂತಂದರೆ ಬೇಸ್ ಕೋಟು ಬ್ಲ್ಯಾಕ್ ಕೊಟ್ಟಿರೋದ್ರಿಂದ ಆಮೇಲೆ ಇದು ತುಂಬ ಟ್ರಾನ್ಸ್ಲ್ಯೂಟೆಂಟ್ ಕಲರ್ ಅನ್ನಿಸ್ತು. ಈ ರೆಡ್ಡು ಮತ್ತು ಯೆಲ್ಲೋ ಅವೆಲ್ಲ ಎರಡೆರಡು ಸಲ ಕೋಟ್ ಕೊಟ್ಟಿದ್ದೀನಿ. ಅದಕ್ಕೆ ಅದು ಕಾಣಿಸ್ದೇ ಇರಲಿ ಅಂದರೆ. ದೂರದಿಂದ ನೋಡಿದಾಗ ಏನೋ ಅಷ್ಟು ಕಾಣಿಸಲ್ಲ, ಆದರೆ ತುಂಬ ಹತ್ರದಿಂದ ನೋಡಿದಾಗ ಅದು ನೀಟಾಗಿ ಗೊತ್ತಾಗುತ್ತೆ. ಅದರಿಂದ ಈ ಥರ ಕಲರ್ಸ್ ಯೂಸ್ ಮಾಡೋದಕ್ಕೆ ಮುಂಚೆನೇ ಬ್ಲ್ಯಾಕ್ ಮೇಲೋ ಎಲ್ಲೋ ಬೇರೆ ಕಡೆ ಟ್ರೈ ಮಾಡಿ, ಆಮೇಲೆ ಅದು ಟ್ರಾನ್ಸ್ಲೂಸೆಂಟ್ ಅನಿಸಿದ್ರೆ ನೀವು ಏನು ಮಾಡ್ಬೋದು ಅಂದರೆ ಆ ಕಲರ್ದನ್ನೇ ಬೇಸ್ ಕೊಟ್ಕೊಂಡು ಅದ್ರ ಮೇಲೆ ಇದು ಮಾಡಿದ್ರೆ ಆಗ ಅದಕ್ಕೆ ಗೊತ್ತಾಗಲ್ಲ. ನಂದು ಲಾಸ್ಟ್ ಟೈಮ್ ಮಾಡೋದ್ನಲ್ಲ, ಅದು ಮಾಡಿದಾಗ ಅದೇ ಕಲರ್ ಯೂಸ್ ಮಾಡಿದ್ರಿಂದ ನಂದೇನೂ ಆ ಥರ ಹಂಗೆ ಕಾಣಿಸ್ಲೇ ಇಲ್ಲ. ಇದ್ರಲ್ಲಿ ತುಂಬಾ ಗೊತ್ತಾಗುತ್ತೆ. ಸಾರಿ, ಯಾಕೋ ಇವತ್ತು ಏನೋ ತುಂಬ ಟಯರ್ಡ್ ಆಗಿದ್ದೀನಿ ಅನಿಸುತ್ತೆ. ಅದಕ್ಕೆ ಸಾಮಾನ್ಯ ಇದು ವಾಯ್ಸ್ ಓವರ್ ಇದೆಲ್ಲ ಮಾಡುವಾಗ, ಅಪ್ಲೋಡ್ ಮಾಡುವಾಗ ಇಷ್ಟೊಂದೆಲ್ಲ ಹಾಕೋಕ್ಕೆ ಬರ್ತಿರ್ಲಿಲ್ಲ. ಇವತ್ತು ಟಯರ್ಡು, ಯಾಕೋ ಬೆಳಗ್ಗೆಯಿಂದನೂ ಹೀಗೆ ಒಂದು ಸ್ವಲ್ಪ ಹೆಲ್ತ್ ಅಪ್ಸೆಟ್ಟ ಏನು ಅದು. ಆದರೆ ಇವತ್ತು ಈ ವಿಡಿಯೋ ಅಪ್ಲೋಡ್ ಮಾಡಬೇಕು ಅಂತ ಕೂತಿದ್ದೀನಿ. ನೋಡಿ, ಈಗ ಕಾಂಟ್ರಾಸ್ಟ್ ಗೊತ್ತಾಗಲಿ ಅನ್ನೋದಕ್ಕೆ ಎಲ್ಲೋ ಯೂಸ್ ಮಾಡ್ತಾಯಿದ್ದೀನಿ. ಇದು ಕಲರ್ಸು ನಾನು ಯಾವುದು ಯೂಸ್ ಮಾಡಿದ್ದೀನಿ ಅಂದರೆ ಡೆಕೋ ಆರ್ಟ್ದು ಟ್ರೂ ಯೆಲ್ಲೋ, ಟ್ರೂ ರೆಡ್ ಆ್ಯಂಡ್ ಟ್ರೂ ಡೀಪ್ ಆರೆಂಜ್ ಅನ್ನೋದು ಯೂಸ್ ಮಾಡಿದ್ದೀನಿ. ಇನ್ನು ಇದು ಫೆವಿಕ್ರಿಲಲ್ಲಿ ಆರೆಂಜು, ರೆಡ್ಡು ಮತ್ತು ಯೆಲ್ಲೋ ಇವು ಮೂರನ್ನು ಯೂಸ್ ಮಾಡಿದ್ದೀನಿ. ಗ್ರೇಡಿಯೆಂಟಾಗಿ ಯೂಸ್ ಮಾಡ್ಕೊಂಡಿದ್ದೀನಿ, ಕಲರ್ ಮಿಕ್ಸ್ ಮಾಡಿದ್ದೀನಿ. ಈ ಗ್ರೇಡಿಯೆಂಟಲ್ಲಿ 2 ಕಲರ್ ಯೂಸ್ ಮಾಡೋದು ಬೆಟರು ಅನ್ನಿಸ್ತು ನನಗೆ ಯಾಕೋ. ಆಮೇಲೆ ಅದನ್ನು ಒಂದೆರಡು ಸಲ ನೆಕ್ಸ್ಟು ಮಾಡಿ ಇದು ಮಾಡ್ತೀನಿ. ಹಾಗಾದರೆ ನೀಟಾಗಿ ಗೊತ್ತಾಗುತ್ತೆ. ಇದು ಜಾಸ್ತಿ ಕಲರ್ ಯೂಸ್ ಮಾಡಿಬಿಟ್ರೆ ಅದು ಅಷ್ಟೊಂದು ಗೊತ್ತಾಗಲ್ಲ. ಸ್ವಲ್ಪ ಸಾರಿ, ಇದು 3ನೇ ಟೈಮ್ ಇವತ್ತು ಯಾಕೋ ಕಳಿಸ್ತಾ ಇರೋದು. ಯಾರೋ ಮೋಸ್ಟ್ಲಿ ನೆನಪಿಸ್ಕೊತಾ ಇರಬೇಕು ತುಂಬಾ. ಆಮೇಲೆ ಇದು ಏನಾಗೋಯ್ತು ಅಂತಂದರೆ ನನಗೆ ಬ್ರಷ್ಷು ಅಷ್ಟೊಂದು ಕಾನ್ಸೆಪ್ಟ್ ಅನ್ನಿಸ್ತು. ಹೊಸದಿದೆ, ಮೋಸ್ಟ್ಲಿ ಇದನ್ನು ಓಪನ್ ಮಾಡಬೇಕು. ನೆಕ್ಸ್ಟ್ ಏನೋ ಇದು ಫುಲ್ ಹಾಳಾಗೋಗಲಿ ಬ್ರಷ್ಷು ಅಂದ್ಬಿಟ್ಟು ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಅದು ಟಿಪ್ಪೆಲ್ಲ ಹೊಟ್ಟೋಗಿದೆ ಅನಿಸುತ್ತೆ. ಅಷ್ಟೊಂದು ಕಂಫರ್ಟಾಗಿ ಇದಾಗ್ತಾ ಇರಲಿಲ್ಲ, ಶೇಪ್ಗಳು ಬರ್ತಾ ಇರಲಿಲ್ಲ. ಆದಷ್ಟು ಟ್ರೈ ಮಾಡಿದ್ದೀನಿ ತುಂಬಾ ಯುನಿಕ್ ಇದಾಗಿ ಬರಲಿ, ಸಿಮಿಲರಾಗಿ ಅಂತ. ಆಮೇಲೆ ಇವತ್ತು ಲೇಡೀಸ್ಗೆ, ಹುಡುಗಿಯರಿಗೆ ಒಂದು ಮಾತೇ ಇಡೋಣ ಅಂತ ಅನ್ನಿಸ್ತು. ಏನು ಅಂತಂದರೆ, ಪ್ಲೀಸ್ ಯಾರನ್ನಾದರೂ ಫ್ರೆಂಡ್ ಮಾಡ್ಕೊತೀನಿ, ಅದನ್ನು ಕ್ಲೋಸಾಗಿ ಮೂವ್ ಮಾಡ್ತೀನಿ ಅಂತಂದರೆ ಕೇರ್ಫುಲ್ಲಾಗಿರಿ. ನಿಮ್ಮ ಹದ್ದುಬಸ್ತು ನಿಮ್ಮಲ್ಲಿರಬೇಕು, ನಿಮ್ಮ ಸೆಲ್ಫ್ ಕಂಟ್ರೋಲು ಏನೇ ಆದರೂ ಅಷ್ಟೇ. ಆಮೇಲೆ ಅಪ್ಪ ಅಮ್ಮ ಹೇಳಿದ್ದನ್ನು ಮಾತನ್ನು ಕೇಳೋದು ಬೆಟರು. ಅಪ್ಪ ಅಮ್ಮ ಅವರು ಅಷ್ಟೇ ನಿಮ್ಮ ಒಳಿತನ್ನು ಇದು ಮಾಡೋದು, ನಿಮಗೆ ಒಳ್ಳೆಯದಾಗಲಿ ಅಂತ ಸಪೋರ್ಟಿಗೆ ಎಲ್ಲದಕ್ಕೂ ನಿಲ್ಲೋದು. ಬೇರೆಯವ್ರಿಗೆ ಯಾರೂ ಅಲ್ಲ. ಅದರಿಂದ ಎಲ್ಲ ನಿಮ್ಮ ಕೈಯಲ್ಲೇ ಇರುತ್ತೆ. ನೀವು ಎಷ್ಟು ಇದಾಗಿ ನಿಮ್ಮ ಕೇರಲ್ಲಿರ್ತೀರೋ ಅಷ್ಟೇ ಒಳ್ಳೆಯದು. ಯಾಕೆ ಅಂತಂದರೆ ಇಂಡಿಯಾದಲ್ಲಿ ಆಗ್ತಾ ಇರೋದು ನೋಡಿದ್ರೆ ಈಗಂತೂ ನಿಜವಾಗ್ಲೂ ನನಗೆ ಭಯನೇ ಆಗುತ್ತೆ. ಎಲ್ಲರಿಗೂ ಅವ್ರು ಎಷ್ಟೇ ದೊಡ್ಡವರಾಗಿರಲಿ ಚಿಕ್ಕವರಾಗಿರಲಿ, ನಾನಂತೂ ಎಲ್ಲರಿಗೂ ಹೆಣ್ಣು ಮಕ್ಕಳಿಗೆ ಎಸ್ಪೆಷಲಿ ಹೇಳೋವಂಥದ್ದು,
ಕೇರ್ಫುಲ್ಲಾಗಿರಿ ಅಂತಾನೆ. ಇಲ್ಲಿ ಆ ಥರ ಹೊರಗಡೆ ಆ ಥರ ಅಷ್ಟೊಂದು ವಿಚಿತ್ರವಾಗಿ ನಡ್ಕೊಳ್ಳಲ್ಲ. ಅದೆಲ್ಲ ಒಂಥರ ಕಾಮನ್ ಆಗಿದ್ದರೂ ಅವರಿದ್ರಲ್ಲಿ ಅವರಿರ್ತಾರೆ. ಅಲ್ಲಿ ಇಂಡಿಯಾದಂತೂ ಯಾಕೋ ತೀರಾ ವಿಕೋಪ ಕೊಟ್ಟೋಗ್ತಾ ಇದೆ. ಅದರಿಂದ ನಾವು ಬೇರೆಯವ್ರನ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಆದ್ದರಿಂದ ನಮ್ಮನೆ ಮಕ್ಕಳು ಇದನ್ನು ಇದು ಮಾಡ್ಕೊಳ್ಳೋದು ಬೆಟರ್. ಇದಿಷ್ಟೇ. ಇದನ್ನು ಹೇಳೋದಕ್ಕೆ ನಾನು ಚಿಕ್ಕವಳು ಇರಬಹುದು, ಆದರೂ ಏನೋ ಹೇಳಬೇಕು ಅನ್ನಿಸ್ತು ಅಷ್ಟೇ, ಅದಕ್ಕೆ ಹೇಳ್ತಾ ಇದ್ದೀನಿ. ಇದು ನೋಡಿ, ಹೇಳಿದ್ನಲ್ಲ ಟ್ರಾನ್ಸ್ಲೂಸೆನ್ಸ್ ಇದಾಗಿ ಕಾಣಿಸ್ತಾ ಇದೆ ಅಂತ. ಅದಕ್ಕೆ ಆಗ ಅದನ್ನು ಇನ್ನೊಂದು ಕೋಟು ಕೊಟ್ಕೊಂಡು ಹೋಗ್ತಾಯಿದ್ದೀನಿ. ಆಮೇಲೆ ಇನ್ನು ಕೆಲವರು ಹೇಳ್ತಾಯಿದ್ರು, ಹಾಗೆ ಮಾಡೋದಕ್ಕೆ ಮುಂಚೆ ಫಸ್ಟು ವೈಟಲ್ಲಿ ಮಾಡಿ ಆಮೇಲೆ ಮತ್ತೆ ಪುನಃ ಇದನ್ನು ಮಾಡಿದ್ರೆ ಅಷ್ಟು ಕಾಣಲ್ಲ ಅಂತ. ನನಗೇನು ಅಷ್ಟೊಂದು ಇದಾಗಲಿಲ್ಲ, ಅದು ಮಾಡಿಲ್ಲ. ಆ ಥರ ವೈಟಲ್ಲಿ ಮಾಡಿ ಇದು ಮಾಡಿ ಡಬ್ಬಲ್ ಅನಿಸುತ್ತೆ. ಇದು ಈಸಿ ಅನ್ನಿಸ್ತು. ಅದಕ್ಕೆ ಇದರಲ್ಲೇ ಕಲರ್ ಯಾವ್ದು ಯೂಸ್ ಮಾಡ್ತೀವೋ ಅದರಲ್ಲೇ 2 ಸಲ ಮಾಡಿದ್ರೆ ಅದೇನೋ ಪ್ರಾಬ್ಲಮ್ ಆಗಲ್ಲ. ಹೀಗೆ ಇದೆಲ್ಲ ಇಷ್ಟೊಂದು ಬರೋದಕ್ಕೂ ಪ್ರಾಕ್ಟೀಸೇ. ಆಮೇಲೂ ಇದು ಮಾಡುವಾಗ, ಈ ಡಿಸೈನ್ ಪ್ರಾಜೆಕ್ಟ್ ಮಾಡುವಾಗ ಕಾನ್ಸಂಟ್ರೇಷನ್ ನನಗೆ ಆ ಕಡೆ ಈ ಕಡೆ ಆಗ್ತಾಯಿತ್ತು. ಅಷ್ಟೊಂದು ಇದಾಗ್ತಾ ಇರಲಿಲ್ಲ, ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಿರ್ಲಿಲ್ಲ. ಇಲ್ಲ ಮಕ್ಕಳ ಡಿಸ್ಟರ್ಬ್ ಮಾಡ್ತಾಯಿದ್ರು, ಇಲ್ಲ ಹಸ್ಬೆಂಡು, ಇಲ್ಲ ಇನ್ನೇನೋ ಆಗೋದು, ನಾನೇ ಡಿಸ್ಟರ್ಬ್ ಆಗಿರ್ತಿದ್ನೋ ಏನೋ. ಅದರಿಂದ ಒಂದು ಮಧ್ಯ ಒಂದು ಸ್ವಲ್ಪ ಡಿಸೈನ್ಗಳು ಬೇರೆ ಆಗೋಗಿದೆ. ಆದರೂ ಅದನ್ನು ನಾನು ತೋರಿಸ್ಬೇಕಾಯ್ತು ನಿಮಗೆಲ್ಲ. ಆ ಥರ ಕಾನ್ಸಂಟ್ರೇಟ್ ಮಾಡಿ ಒಂದು ಸ್ವಲ್ಪ ಡಿಸ್ಟರ್ಬ್ ಆಗಿದಾಗ ಮಾಡಿದ್ರೆ ಹೇಗಾಗುತ್ತೆ ಅಂತ. ಅದಕ್ಕೆ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡೋದೆ. ಒಂದು ಮೂಮೆಂಟಲ್ಲಂತೂ ಅನ್ನಿಸ್ತಾ ಇತ್ತು, ಬೇಡ ಇದನ್ನು ತೆಗೆದುಬಿಡೋಣ, ಯಾಕೋ ಇಷ್ಟ ಆಗ್ತಾಯಿಲ್ಲ ಅಂತ. ಅದು ಇದೊಂದು ಎಕ್ಸಾಂಪಲ್ ಆದಾಗ ತೋರಿಸ್ಬೋದಲ್ಲ ಅಂದ್ಬಿಟ್ಟು ಅದನ್ನೇ ಕಂಟಿನ್ಯೂ ಮಾಡಿಕೊಂಡೆ. ಆಮೇಲೂ ನೆನ್ನೆನೂ ನನ್ನ ಮಗ ಹೇಳ್ದ, ಅಮ್ಮ ಯಾಕೋ ಇದು ಇಷ್ಟ ಆಗಲಿಲ್ಲ, ಚೆನ್ನಾಗಿಲ್ಲ ಅಂತ ಅಂದ. ಆಮೇಲೆ ಪರವಾಗಿಲ್ಲ ಬಿಡು, ನೆಕ್ಸ್ಟ್ ಇದು ಚೆನ್ನಾಗಿ ಮಾಡೋಣ ಅಂದ್ಬಿಟ್ಟು ಸುಮ್ಮನೆ ಆದೆ. ಆಮೇಲೆ ಇನ್ನೊಂದೇ ವಿಷಯ ಹೇಳಬೇಕಾಗಿತ್ತು. ಫೆವಿಕ್ರಿಲ್ ಯೂಸ್ ಮಾಡಿದ್ರೆ ಕಲರ್ಸು ಅದು ಗ್ಲಾಸಿಯಾಗೇ ಇರುತ್ತೆ ಪೇಂಟು. ಆದರೂ ಕೂಡ ಅದನ್ನು ವಾರ್ನಿಷ್ ಮಾಡಬೇಕು ಅಥವಾ ಗ್ಲಾಸ್ ಹಾಕಬೇಕು. ವಾರ್ನಿಷ್ ಅಥವಾ ಗ್ಲಾಸ್ ಹಾಕೋದ್ರಿಂದ ಅದು ಪೇಂಟಿಂಗು ಹೆಚ್ಚಿಗೆ ಕಾಲ ಇರುತ್ತೆ ಟೈಮು. ಅದಕ್ಕೋಸ್ಕರನೇ ನಾವು ಅದನ್ನು ಮಾಡೋದು. ಆಮೇಲೆ ಯಾವುದೇ ಇದು ಯುನಿಕ್ ಅಂತಂದರೆ, ಒಂದು ಯಾವುದೇ ಕಲರ್ ಯೂಸ್ ಮಾಡಿದ್ರು ವೈಟ್ ಯೂಸ್ ಮಾಡಿದ್ರೆ ಅದು ಕಾಂಟ್ರಾಸ್ಟಾಗಿ ಎಲ್ಲದಕ್ಕೂ. ವೈಟ್ ಒಂದು ಯುನಿಕ್ ಕಲರು, ಅದು ಡಾರ್ಕಿಗೂ ಯೂಸ್ ಮಾಡ್ಬೋದು, ಲೈಟು ಕಲರ್ಗಳ ಮಧ್ಯೆನೂ ಯೂಸ್ ಮಾಡ್ಬೋದು. ಆಗ ಅದು ಚೆನ್ನಾಗಿ ಕಾಣುತ್ತೆ, ಎದ್ದು ಕಾಣುತ್ತೆ. ಎಲ್ಲೋ ಯೂಸ್ ಮಾಡ್ಬೋದು, ಆದರೆ ಎಲ್ಲದಕ್ಕೂ ಸೆಟ್ ಆಗೋಲ್ಲ. ವೈಟ್ ಮಾತ್ರ ಅದು ಒಂಥರ ಎಲ್ಲ ಹೀಗೆ ಹೇಳ್ತೀವಲ್ಲ, ಓ ಬ್ಲಡ್ ಗ್ರೂಪು ಆ ಥರ ಇದು ಎಲ್ಲರಿಗೂ ಇದಾಗೋ ಥರ ಕಲರ್ ವೈಟು. ಆಮೇಲೆ ಯೂಶ್ವಲಾಗಿ ಕಲರ್ಸು ಆರೆಂಜು, ರೆಡ್ಡು, ಯೆಲ್ಲೋ, ಇವು 3 ಕಲರು. ಆಮೇಲೆ ಬ್ಲೂ ಕಲರಲ್ಲೇ ತುಂಬ ಶೇಡ್ಸ್ಗಳು ತುಂಬ ಚೆನ್ನಾಗಿರೋವಂಥದ್ದಿದೆ, ಅದನ್ನು ಯೂಸ್ ಮಾಡಬಹುದು. ಬ್ಲೂಗೆ ನಾವು ಬ್ರೌನ್ ಥರ ಮ್ಯಾಚ್ ಮಾಡಬಹುದು. ಇನ್ನೊಂದು ಸಲ ಯಾವುದು ಗ್ರೇಡಿಯಂಟ್ ಯೂಸ್ ಮಾಡ್ತಾರೆ, ಹೀಗೆ ಡಿಫ್ರೆಂಟ್ ಕಲರ್ ಯೂಸ್ ಮಾಡೋದನ್ನು ತಗೋತೀನಿ ಪ್ರಾಜೆಕ್ಟು, ಅದು ನೋಡೋಣ. ಆಮೇಲೆ ಇನ್ನೂ ತುಂಬ ಪ್ಲ್ಯಾನ್ಗಳಿದೆ ಮಾಡೋದಕ್ಕೆ, ಆದರೆ ಟೈಮ್ಗಳೇ. ಆಮೇಲೆ ಈಗ ರಜಾ ಬರೋದ್ರಿಂದ ಮಗನಿಗೂ ಓದಿಸ್ಬೇಕು ಸ್ವಲ್ಪ. ಮಗನಿಗೆ ಅಂತಂದರೆ ಓದಿಸೋದಕ್ಕೆ, ಅವನು ಓದಿದ್ಮೇಲೆ ನಾನು ಮತ್ತೆ ಪುನಃ ಅವನಿಗೆ ಅರ್ಥ ಆಗಿಲ್ಲ ಅಂದರೆ ಎಲ್ಲದನ್ನು ಹೇಳಿಕೊಟ್ಟು ನಾನು ಓದಿಸ್ತೀನಿ ಸ್ವಲ್ಪ. ಅದು
ಅದೇ ಟೈಮ್ ಇಟ್ಕೊಳ್ಳುತ್ತೆ, ಅದೇ ಪ್ರಿಯಾರಿಟಿಯಾಗಿ ಅದಕ್ಕೋಸ್ಕರನೇ ಕೆಲಸ ಬಿಟ್ಟಿರೋದ್ರಿಂದ ಅದನ್ನು ಏನೂ ಇದಿಲ್ಲದೇ ಮಾಡ್ಕೋಬೋದು. ಆಮೇಲೂ ನನಗೆ ಅದು ಏನೋ ಒಂಥರ ಹೇಳ್ಕೊಡ್ತಾ ತುಂಬ ಇಂಟು ದ ಸಬ್ಜೆಕ್ಟಾಗಿ ಹೋಗ್ತೀನಿ ಅವನಿಗೆ ಹೇಳೋದಕ್ಕೆ. ಆಮೇಲೆ ಒಂಥರ ಖುಷಿಯಾಗುತ್ತೆ ಹೇಳ್ಕೊಡುವಾಗ. ಮ್ಯಾಥ್ಸ್ ಇಲ್ಲ, ಸೈನ್ಸ್ ಮಾತ್ರ ಐ ಜಸ್ಟ್ ಲವ್ ಸೈನ್ಸ್. ಬಯಾಲಜಿ, ಕೆಮಿಸ್ಟ್ರಿ, ಫಿಸಿಕ್ಸ್ ಓಕೆ, ಅದು ಅಷ್ಟು ಮಾಡಬೇಕು. ಆಮೇಲೆ ನಾಳೆ ಬೇರೆ ಪ್ರಾಜೆಕ್ಟ್ ಮಾಡೋಣ ಅಂತ ಇದ್ದೀನಿ. ರೆಡಿ ಇಟ್ಕೊಂಡಿದ್ದೀನಿ ಇದನ್ನು ಮಾರ್ಕಿಂಗ್ ಎಲ್ಲ ಮಾಡಿ. ಇನ್ನು ಕಲರ್ಸ್ ಎಲ್ಲ ಡಿಸೈಡ್ ಮಾಡಿಲ್ಲ ಏನು ಮಾಡೋಣ ಅಂತ. ಅದು ನಾಳೆ ಅದರಲ್ಲಿ ಕೂತಾಗ ಆಗ ಬಂದ್ಬಿಡುತ್ತೆ ಒಂಥರ ಐಡಿಯಾ, ಏನು ಮಾಡ್ಬೋದು, ಯಾವ ಕಲರ್ ಯೂಸ್ ಮಾಡೋದು ಅಂತ. ಆಗಲೇ ಡಿಸೈಡ್ ಮಾಡಿ ಮಾಡೋದು. ಈಗ ಇದೊಂದು ಡಿಸೈನು. ಆಮೇಲೆ ಇದರ ನೆಕ್ಸ್ಟ್ ಖಾಲಿ ಬಿಟ್ಟಿದ್ದೀನಲ್ಲ, ಅದಕ್ಕೆ ಬೇರೆ ಡಿಸೈನ್ ಮಾಡ್ಕೊತೀನಿ. ಇದು ಫೆವಿಕ್ರಿಲ್ ಎಲ್ಲೋ ಯೂಸ್ ಮಾಡ್ತಾ ಇರೋದು. ನನ್ನ ಹತ್ರ ಇರೋದು ಅದೇನೆ. ಇನ್ನೊಂದು ಹೊಸದು ಯಾವುದೋ ಎನಾಮಲ್ ಗ್ಲಾಸ್ ತೊಗೊಂಡಿದ್ದೀನಿ, ಡೆಕೋ ಆರ್ಟ್ದೆ. ಅದನ್ನು ಯೂಸ್ ಮಾಡಿಲ್ಲ, ಅದನ್ನು ಯೂಸ್ ಮಾಡಬೇಕು. ಎಲ್ಲದನ್ನೂ ಒಟ್ಟಿಗೆ ಬಿಚ್ಚೋದಕ್ಕೂ ಆಗಲ್ವಲ್ಲ, ಅದಕ್ಕೆ. ಆಮೇಲೆ ನನ್ನ ಹತ್ರ ಯಾವುದು ಪಾಟ್ ಕಂಟೈನರ್ಸ್ಗಳಿಲ್ಲ ತುಂಬ. ಯಾವಾಗಲೂ ಒಂದ್ಸಲ ಪ್ರಾಕ್ಟೀಸ್ ಮಾಡೋದಕ್ಕೆ ಅಂತ ತೊಗೊಂಡಿದ್ದು ಕಲರ್ಸ್ಗಳನ್ನ ಅದಿಷ್ಟ ಆಗದೆ ಅದು ಖಾಲಿ ಮಾಡಿಕೊಂಡು ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಆರ್ಡ್ರ್ ಮಾಡೋಣ ಅಂತಿದ್ದೆ, ಇವತ್ತು ಇನ್ನೂ ಮಾಡಿಲ್ಲ, ಬ್ಯುಸಿಯಾಗಿ. ಈಗ ನೆಕ್ಸ್ಟ್ ಟೈಮ್ ಏನಾದರೂ ಆರ್ಡರ್ ಮಾಡಿದಾಗ ಆಗ ಈಸಿ ಆಗುತ್ತೆ. ಆಮೇಲೆ ತುಂಬ ಕಲರ್ಸ್ಗಳು ಉಳಿದ್ಬಿಟ್ರೆ ಪೇಂಟು ಅದನ್ನು ಬಿಸಾಕೋದಕ್ಕೆ ಬೇಜಾರಾಗುತ್ತೆ. ಯಾಕೆ ಇಷ್ಟೊಂದು ವೇಸ್ಟ್ ಮಾಡ್ತಿದ್ದೀನಲ್ಲ ಅಂತ. ಅದರಿಂದ ಇಟ್ಕೊಂಡಿದ್ದೀನಿ. ಕೆಲವು ತೀರ ಸ್ವಲ್ಪ ಇದ್ದರೆ ಅದನ್ನೇನಿಲ್ಲ, ಕ್ಲೀನ್ ಮಾಡ್ಕೊಂಡು ಅಲ್ಲೇ ಇದು ಮಾಡ್ಕೋಬೋದು. ಮಿಕ್ಸ್ ಮಾಡಿದ್ದು ಫುಲ್ಲು ಆಲ್ಮೋಸ್ಟ್ ಅಲ್ಲೇ ಇತ್ತು ಅಂದರೆ ಆಗ ಬೇಜಾರಾಗುತ್ತೆ. ಇದೆಲ್ಲ ಹೇಗಾಗುತ್ತೆ ಅಂದರೆ, ಈ ಸಣ್ಣ ಪ್ರಾಜೆಕ್ಟ್ಗಳಿಗೆ ಮಿಕ್ಸ್ ಮಾಡಿದಾಗ ಎರಡು ಕಲರ್ಗಳನ್ನ ಅಷ್ಟೊಂದೇನು ಬೇಕಾಗಲ್ಲ. ಇದಕ್ಕೆಲ್ಲ ಇಂಥ 6 ಇಂಚು ಇದಕ್ಕೆಲ್ಲ ದೊಡ್ಡದಕ್ಕಾದರೆ ಒಂದೆರಡು ಸಲ ಯೂಸ್ ಮಾಡ್ಕೋಬೇಕಾಗುತ್ತೆ. 120 ಇಂಚ್ ತನಕ ಮಾಡ್ಕೊಂಡೋದ್ರೆ, ಈ 6 ಇಂಚದಕ್ಕೆಲ್ಲ ಸ್ವಲ್ಪ ಮಾಡಿದ್ರೆ ಅದು ಟೂಲ್ಸ್ಗೆ ಆಗಲ್ಲ. ಫಸ್ಟ್ ಇದು ಮಾಡುವಾಗ ಅದಕ್ಕೆ ಜಾಸ್ತಿ ಯೂಸ್ ಮಾಡೋಣ ಅಂತ ಮಾಡ್ತೀನಿ. ಅದು ಉಳ್ಕೊಳ್ಳುತ್ತೆ, ಅದೇ ಪ್ರಾಬ್ಲಮ್ಮು. ಅಥವಾ ನಾವು ಮಿಕ್ಸಿಂಗ್ ಪ್ಯಾಡಲ್ಲಿ ಆಗಾಗ ಮಿಕ್ಸ್ ಮಾಡ್ಕೋತೀವಿ ಅಂದರೆ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಬರುತ್ತೆ ಅದರಿಂದ. ಆಮೇಲೂ ನನಗೆ ಇದನ್ನು ಒಂದು ಗೋಲ್ ಮಾಡ್ಕೋಬೋದು. ಆದರೆ ಯಾವುದನ್ನು ನಾನು ಒಂದೇ ಟೈಮಲ್ಲಿ ಸ್ಟ್ರೆಚ್ಚಲ್ಲಿ ಮಾಡೋಕ್ಕಾಗಿಲ್ಲ ಇದುವರೆಗೂ. ಇದನ್ನು ಅಷ್ಟೇ ಎರಡು ಸಿಟ್ಟಿಂಗ್ ತೊಗೊಂಡೆ ಅನಿಸುತ್ತೆ. ಆಮೇಲೆ ನನಗೇನು ಈಗ ಅಲ್ಲಿ ಕೆಳಗಡೆ ಅಷ್ಟೊಂದು ಕಂಫರ್ಟ್ ಆಗ್ತಾಯಿಲ್ಲ ಕೂತ್ಕೊಂಡು ಮಾಡೋದು. ಆದರೂ ಮಾಡ್ತಾಯಿದ್ದೀನಿ, ಅಲ್ಲೇ ಅಡ್ಜಸ್ಟ್ ಮಾಡಿಕೊಂಡು. ಮತ್ತೆ ಪುನಃ ಇಲ್ಲಿಗೆ ತಂದರೆ ಮತ್ತೆ ಪ್ರಾಬ್ಲಮ್ಮು. ಎಲ್ಲದನ್ನು ಅಲ್ಲೇ ಇಟ್ಕೊಂಡಿರೋದ್ರಿಂದ ಪುನಃ ಇಲ್ಲಿ ತರೋಕ್ಕಾಗಲ್ಲ. ಜಾಗ ಮತ್ತೆ ಕಂಜೆಸ್ಟೆಡ್ ಆಗೋಗುತ್ತೆ ಇಲ್ಲಿ. ಅದಕ್ಕೆ ಅಲ್ಲೇ ಎಲ್ಲ ಕಲರ್ಸು ಎಲ್ಲ ಇಟ್ಕೊಂಡಿರೋದ್ರಿಂದ ನೋಡಬೇಕು. ಯಾವುದನ್ನೇ ಏನೋ ಅಷ್ಟೇ ಎಲ್ಲ ಫಸ್ಟ್ ಮಾಡುವಾಗ ಹೊಸದೇನೋ ಟ್ರೈ ಮಾಡ್ತಾಯಿದ್ದೀರಾ, ಮಾಡಬೇಕು ಅಂದ್ಕೊಂಡಾಗ ಎಲ್ಲ ಇಷ್ಟೇ ಹೀಗೆ ಇರಬೇಕು, ಎಲ್ಲದನ್ನೂ ಫಸ್ಟೇ ತೊಗೊಂಡು ಸೆಟಪ್ ಮಾಡ್ಕೊಂಡು ಮಾಡ್ತೀನಿ ಅಂತ ಹೋಗಬೇಡಿ. ಎಷ್ಟಿದೆಯೋ ಏನಿದೆಯೋ ಅದರಲ್ಲೇ ಮಾಡ್ಕೊಳ್ಳಿ. ಈಗ ನನಗೂ ಹೇಗೆ ಒಂದೊಂದು ಸಲ ತುಂಬ ಏನೋ ಬೇಜಾರಾಗುತ್ತೆ. ಏನು ಇಷ್ಟು ಈಗ ಆಲ್ರೆಡಿ 2 ವೀಕ್ಸ್ ಕಂಪ್ಲೀಟ್ ಆಗ್ತಾಯಿದೆ, ಏನು ಇಷ್ಟೊಂದು ಇದಾಗ್ತಾನೆ ಇರಲ್ಲ ಏನು. ಆಮೇಲೂ ರಿಸಲ್ಟನ್ನು ಎಕ್ಸ್ಪೆಕ್ಟ್ ಮಾಡೋದು ತಪ್ಪು ಫಸ್ಟೇ.
ಅದರಿಂದ ಏನಿದ್ರು ಸ್ಲೋ ಆಗಿ ಆಗಲಿ ಅಂತ ಮಾಡೋದು ಬೆಟರು. ಆಮೇಲೆ ಕನ್ಸಿಸ್ಟೆನ್ಸಿ ಇರಬೇಕು. ಅಟ್ಲೀಸ್ಟು ಎಲ್ಲ ನಾನು ಯಾರ್ದೋ ಒಬ್ಬರದ್ದು ನೋಡಿದೆ, ಅವರಂತೂ ದಿನಕ್ಕೆ 3 ವೀಡಿಯೋ ಹಾಕ್ತೀನಿ ಅಂದರೆ ನಾನು ಅಂದ್ಕೊಂಡೆ ನನ್ನ ಕೈಲಂತೂ 3 ವೀಡಿಯೋ ಆಗಲ್ಲ ದಿನಕ್ಕೆ, ಎಲ್ಲ ಹಾಕಲಿ ಅಷ್ಟೊಂದು ಈ ಥರದ್ದೆಲ್ಲ. ನಾವು ಅಟ್ಲೀಸ್ಟ್ ಒಂದು ಹಾಕಿದ್ರೆ ಹೆಚ್ಚು. ಈಗ ಫಸ್ಟೆಲ್ಲ ಹೇಳ್ತಿದ್ದು ಅಂದ್ಕೊತಿದ್ದು ವಾರಕ್ಕೊಂದು ವೀಡಿಯೋ ಹಾಕ್ಕೊಂಡ್ರೆ ಸಾಕು ಅಂತ. ಆಮೇಲೆ ಎಲ್ಲ ನೋಡಿದ್ಮೇಲೆ ಈಗ ಸಾಲಲ್ಲ ಅದು ಅಂತ ಡಿಸೈಡ್ ಮಾಡ್ಕೊಂಡಿದ್ದಾರೆ. ಅಟ್ಲೀಸ್ಟ್ ವಾರಕ್ಕೆ ಒಂದು 3 ವೀಡಿಯೋನ 4 ವೀಡಿಯೋನ ಹಾಕೊಂಡು ಇದು ಮಾಡ್ಕೊತಾ ಇದ್ದೀವಿ ನೋಡಿ. ಈಗ ಇದನ್ನು ಮುಗಿಸ್ಕೊಂಡಿದ್ದೀನಿ. ಇದಿಷ್ಟು ಆದರೆ ಫಸ್ಟ್ ಅಂದ್ಕೊಂಡೆ ಈ ಸೆಂಟರ್ದನ್ನು ಮುಗಿಸ್ಕೊಳ್ಳೋಣ ಗ್ಯಾಪನ್ನ ಅಂತ. ಆದರೆ ಅದು ಹಾಕಕ್ಕೆ ಹೋದಾಗ ಟಚ್ ಆಗ್ತಾಯಿತ್ತು, ಇನ್ನು ಅದೆಲ್ಲ ಕಲರ್ಸ್ ಡ್ರೈ ಆಗಿರಲಿಲ್ವಲ್ಲ, ಅದಕ್ಕೆ ಆಮೇಲೆ ಕೊನೆಯದು ಔಟರ್ ಲೇಯರ್ನೇ ಫಸ್ಟ್ ಫಿನಿಷ್ ಮಾಡಿಕೊಂಡು ಆಮೇಲೆ ಆ ಸೆಂಟರ್ದಕ್ಕೆ ಹೋಗೋಣ ಅಂತ ಮಾಡ್ತಾಯಿದ್ದೀನಿ. ನಿಮಗೂ ನನ್ನ ತಪ್ಪುಗಳು ಇದರಲ್ಲಿ ಕಾಣಿಸ್ತಾ ಈ ಪ್ರಾಜೆಕ್ಟಲ್ಲಿ ಎಲ್ಲಿ ಅಂತ ಹೇಳಿ. ಆಮೇಲೂ ಫಸ್ಟೇ ತಪ್ಪಾಗೋಯ್ತು, ಏನೋ ಮಿಸ್ಟೇಕ್ ಆಗಿದೆ ಅಂತ ಇದು ಮಾಡೋದಕ್ಕೂ ಹೋಗಬೇಡಿ. ಇದರಲ್ಲಿ ಹೇಗೆ ಅಂತಂದರೆ ಎಕ್ಸಾಕ್ಟ್ ರೆಪ್ಲಿಕಾ ಅಂತೂ ಬರಲ್ಲ. ರೈಟ್ ಸೈಡ್ ಟು ಲೆಫ್ಟ್ ಸೈಡ್ಗೆ ಮಾಡ್ತೀವಿ ಅಂತಂದಾಗ ಸ್ವಲ್ಪ ವೇರಿಯೇಷನ್ ಇದ್ದೇ ಇರುತ್ತೆ. ಅದನ್ನು ಹಾಗೆ ಇದು ಮಾಡ್ತಾ ಆಮೇಲೂ ಇದೆಲ್ಲ ಒಂಥರ ಏನೋ ಆಬ್ಸ್ಟ್ರಾಕ್ಟ್ ಥರನೂ ಅಲ್ಲ, ಇದು ಒಂದು ಸ್ವಲ್ಪ ಇದಿರೋದ್ರಿಂದ ಹೆಂಗೆ ಗೊತ್ತೂ ಆಗಲ್ಲ ಅಷ್ಟೊಂದು ಡಿಸೈನು ಮಿಸ್ಟೇಕ್ ಆಗಿರೋದು. ಅದರಿಂದ ನೀವೇನು ಬೇಜಾರು ಮಾಡಿಕೊಳ್ದೆ ಮುಂದಕ್ಕೆ ಹೋಗ್ತಾ ಇರಬೇಕು ಅಷ್ಟೇ. ನೋಡಿ, ಹೊರಗಡೆದಕ್ಕೆ ಈಗ ನಾನು ಸ್ಪುಷಸ್ ಹಾಕೋತಾ ಇದ್ದೀನಿ. ಇದರಲ್ಲೂ ಬೇರೆ ಥರ ಮಾಡ್ಕೋಬೋದು. ನಿಮಗೆ ಮಾಡ್ತಾನೆ ಅದು ಗೊತ್ತಾಗುತ್ತೆ ಯಾವುದಕ್ಕೆ ಹೇಗೆ ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣುತ್ತೆ ಏನು ಅಂತ ಎಲ್ಲ. ಅದೆಲ್ಲ ಏನಿದು ಪ್ರಾಕ್ಟೀಸಲ್ಲೇ ಗೊತ್ತಾಗೋದು ಮಾಡ್ತಾನೆ. ನೋಡಿ, ಇನ್ನು ನನಗೆ ಇದರಲ್ಲಿ ವೀಡಿಯೋನ ಸ್ಪೀಡಪ್ ಮಾಡೋದು ಹೇಗೆ ಅಂತ ಗೊತ್ತಾಗಿಲ್ಲ. ಅದು ಮಾಡಬೇಕು, ಮಾಡೋದಕ್ಕೆ ಗೊತ್ತಾಗಿಲ್ವಲ್ಲ, ಆದ್ದರಿಂದ ಇನ್ನೂ ಹಾಗೇ ಬಿಟ್ಟಿದ್ದೀನಿ. ಯಾವಾಗ ಅದನ್ನು ನೋಡಿದೆ ವೀಡಿಯೋಸ್ಗಳು, ಆದರೂ ಗೊತ್ತಾಗಲಿಲ್ಲ ಎಲ್ಲಿ ಅಂತ, ಆ ಬಟನ್ ಎಲ್ಲಿ ಏನು ಅಂತ. ಸ್ಪೀಡಪ್ ಮಾಡಿದಾಗ ಒಂದು ಸ್ವಲ್ಪ ನನಗೆ ಈಸಿ ಆಗುತ್ತೆ. ಈಗ ಅಂತೂ ವೀಡಿಯೋ ಎಡಿಟಿಂಗಲ್ಲಿ ತುಂಬಾ ತುಂಬ ಅಂತಂದರೆ ಟೈಮ್ ತೊಗೊಳುತ್ತೆ ವೀಡಿಯೋ ಎಡಿಟಿಂಗ್. ಸ್ಪೀಡಪ್ ಮಾಡೋಕ್ಕಾಗಲ್ವಲ್ಲ ಅದಕ್ಕೆ. ಆಮೇಲೆ ಫಸ್ಟೆಲ್ಲ ನಾನು ನೋಡಿದ ವೀಡಿಯೋಗಳೆಲ್ಲ ಶಾರ್ಟ್ ವೀಡಿಯೋಗಳದ್ದು ಹೇಗಿರ್ತಿತ್ತು ಅಂದರೆ ಅದೆಲ್ಲ ಸ್ಪೀಡಪ್ ಮಾಡಿ ಅಷ್ಟು ಬೇಗ 20 ಮಿನಿಟ್ಸಲ್ಲೇ ದೊಡ್ಡ ಪ್ರಾಜೆಕ್ಟ್ನೇ ಮುಗಿಸ್ಬಿಡ್ತಿದ್ರಲ್ವ ಅವ್ರುಗಳೆಲ್ಲ. ಹೇಗೆ ಇದೆಲ್ಲ ಇಷ್ಟು ಬೇಗ ಒಂದು ಟಿಪ್ ಇದ್ದಂಗೆ ಬ್ರಷ್ ಸ್ಟ್ರೋಕ್ದಂತೂ ಆಗಲೇ ಅಲ್ಲಿ ಆಗೋಗಿರೋದು ಅವ್ರದ್ದು ಬಟಲ್ಗಳು. ಇಷ್ಟು ಫಾಸ್ಟಾಗಿ ಮಾಡ್ತಾರಲ್ಲ, ತುಂಬ ಎಕ್ಸ್ಪೀರಿಯೆನ್ಸ್ ಅಂದ್ಕೊಂಡೆ. ಆಮೇಲೆ ಗೊತ್ತಾಯಿತು ಅದೆಲ್ಲ ಅವರು ವೀಡಿಯೋ ಸ್ಪೀಡಪ್ ಮಾಡಿರೋದು ಅಂತ. ಹಾಗೆ ಅದೆಲ್ಲ ಆಮೇಲೆ ಈಗ ಇದನ್ನು ಕಾನ್ಸಂಟ್ರೇಟ್ ಮಾಡ್ತಾ ಇರೋದ್ರಿಂದ ವೀಡಿಯೋದು ಹೇಗೋ ಮಾಡ್ಕೋತಾ ಇದ್ದೀನಲ್ಲ ಎಡಿಟಿಂಗು ಅಂದ್ಬಿಟ್ಟು ಸುಮ್ಮನೆ ಇದ್ದೀನಿ. ನಾನೇ ಇಷ್ಟೊಂದು ಏನೇನೋ ಗೊತ್ತಿಲ್ಲದೆ ಈ ವಿಡಿಯೋ ಎಡಿಟಿಂಗ್ ಬಗ್ಗೆ ಮತ್ತು ಇಂಟ್ರೆಸ್ಟು ಇಲ್ಲದೆ ಇದ್ದವಳು ಇಷ್ಟು ಹಾದಿ ಸವಿಸಿದ್ದೀನಿ ಅಂತಂದರೆ ನೀವೆಲ್ಲ ಮಾಡಲೇಬಹುದು. ಯಾಕೆ ಅಂತಂದರೆ ಎಲ್ಲೋ ಒಂದು ಸ್ಟಾರ್ಟಿಂಗ್ ಇದ್ದೇ ಇರುತ್ತೆ. ಇಂಗ್ಲೀಷಲ್ಲಿ ಹೇಳ್ತಾರೆ ಬೆಟರ್ ಬಿ ಲೇಟ್ ದ್ಯಾನ್ ನೆವರ್ ಅಂತ. ಆ ಥರ ಅದು ನಿಜವಾಗ್ಲೂ ಒಳ್ಳೆಯದು. ಯಾವಾಗಲೂ ಒಂದು ಸಲ ಲೇಟಾಗಾದರೂ ಮಾಡಿದ್ರೆ ಅದು ಹೋಗುತ್ತೆ, ಮಾಡಬಹುದು. ಮಾಡ್ದೇ ಆಗಲ್ಲ ಅಂತ ಹೋದರೆ ಅದು ಯಾವಾಗಲೂ ಟೇಕ್ ಆಫ್ ಆಗೋದೇ ಇಲ್ಲ. ಅದೇ ಥರ ಇದು ಮುಂಚೆ ಥರ ಈಗ ಅನಿಸುತ್ತೆ. ಮುಂಚೆ ಹಂಗೇ ನಾನು
ಅಯ್ಯೋ ನನ್ನ ಕೈಲಿ ಆಗಲ್ಲ, ನನ್ನ ಕೈಲಿ ಬರಲ್ಲ ಇದೆಲ್ಲ ಈ ವಿಡಿಯೋ ಎಡಿಟಿಂಗೆಲ್ಲ ಅಂತ ಬಿಟ್ಬಿಟ್ಟಿದ್ರೆ ನಾನು ಮಾಡ್ತಾನೆ ಇರಲಿಲ್ವೇನೋ ಇಷ್ಟೊಂದೆಲ್ಲ. ಈ ಥರ ಹಾಗೆ ಕೂತಿರ್ತಿದ್ದೆ, ಏನೋ ನೋಡಿಕೊಂಡು ಮಾಡಿಕೊಂಡು ಹೇಗೋ ಟೈಮ್ ಪಾಸ್ ಮಾಡಿಕೊಂಡು ಇದು ಮಾಡೋದ್ರಿಂದ ನನಗೆ ಹೇಗೋ ಟೈಮು ಒಂಥರ ಹೋಗ್ತಾಯಿದೆ. ಆಮೇಲೆ ಡಿಸ್ಟ್ರಾಕ್ಷನ್ ಅಂದರೆ ಏನೋ ವರೀಸು, ಅದು ಏನು ಸುಮ್ಮನೆ ಟಿ ವಿ ನೋಡಿಕೊಂಡು ಹೇಗೋ ಟೈಮ್ ಪಾಸ್ ಮಾಡಿಕೊಂಡು ಕೂತಿಲ್ಲ. ಇದರಿಂದ ಏನೋ ಒಂದು ಕನ್ಸ್ಟ್ರಕ್ಟಿವ್ ವರ್ಕ್ ಥರ ಮಾಡ್ತಾಯಿದ್ದೀನಿ. ಆಮೇಲೆ ಇದು ಮೆಡಿಟೇಟಿವ್ ಆಗೂ ಯೂಸ್ ಆಗ್ತಾಯಿದೆ. ಇದರಿಂದ ಎಷ್ಟೋ ನಂಗೆ ಪೇಷನ್ಸ್ ಬಂದಿದೆ. ಆಮೇಲೆ ಮರಿತೀನಿ, ಮರಿಬೇಕು ಒಂದು ವಸ್ತುಗಳನ್ನ ಮರಿಬೇಕು, ಅದ್ರ ಬಗ್ಗೆ ಯೋಚಿಸ್ಬಾರ್ದು ಅಂತ ಅಂದರು. ಆಮೇಲೂ ಇದು ಮಾಡುವಾಗ ಮೆಡಿಟೇಟಿವ್ ಆಗಿರೋದ್ರಿಂದ ನನ್ನ ಪಾಡಿಗೆ ನಾನು ಶ್ಲೋಕಗಳು ಹೇಳ್ಕೊಂಡು ಮಾಡ್ಕೋತಾ ಹೋಗ್ತಾಯಿರ್ತೀನಿ. ಅದು ನಿಜವಾಗ್ಲೂ ಹೆಲ್ಪ್ ಆಗುತ್ತೆ, ನಿಮಗೆ ಹೆಚ್ಚಿಗೆ ಕಾನ್ಸಂಟ್ರೇಷನ್ನು ಇದಕ್ಕೆ ಕೆಪಾಸಿಟಿ ಕೊಡುತ್ತೆ. ಆಮೇಲೆ ಒಂಥರ ಏನೋ ಧ್ಯಾನ ಮಾಡ್ದಂಗಾದರೂ ಆಗುತ್ತೆ. ಹಿಂದೂಗಳಿಗೆಲ್ಲ ಅಂತೂ ಅದು ಗೊತ್ತೇ ಇರುತ್ತೆ. ಆದ್ದರಿಂದ ನಾನು ಹೆಚ್ಚಿಗೆ ಏನೂ ಹೇಳಬೇಕಾಗಿಲ್ಲ. ನೋಡಿ, ಈಗ ಕೊನೆ ಸ್ಟೆಪ್ಪಿಗೆ ಬಂದಿದ್ದೀನಿ. ಈ ಮಧ್ಯದ ಗ್ಯಾಪನ್ನು ರೌಂಡದನ್ನು ಮುಗಿಸೋದಕ್ಕೆ. ನಿಮಗೆಲ್ಲ ಇಷ್ಟ ಆಯಿತಾ? ಇಷ್ಟ ಆಗಲಿಲ್ಲ ಅಂತಂದರೂ ನನಗೆ ಕಮೆಂಟ್ ಮೂಲಕ ಪ್ಲೀಸ್ ತಿಳಿಸಿ. ಆಮೇಲೆ ಯಾರು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಸಬ್ಸ್ಕ್ರೈಬ್ ಆಗಿ, ಆಮೇಲೆ ಒಂದು ಲೈಕ್ ಶೇರ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ, ಆಯಿತಾ? ಯಾಕೆ ಅಂತಂದರೆ ನಾನು ಈಗ ಶುರು ಮಾಡಿರೋದ್ರಿಂದ ನನಗೆ ನಿಮ್ಮ ಅನಿಸಿಕೆಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಥವಾ ನಾನು ಇನ್ನೂ ಏನಾದರೂ ಇಂಪ್ರೂವ್ ಮಾಡ್ಕೋಬೇಕು ಅಂತ ಅನಿಸಿದ್ರು ಕೂಡ ನೀವು ನನಗೆ ತಿಳಿಸಿ. ನಿಮ್ಮ ಕಮೆಂಟು ನೆಗೆಟಿವ್ ಆದರೂ ಇರಲಿ, ಪಾಸಿಟಿವ್ ಆಗಾದರೂ ಇರಲಿ, ಕಮೆಂಟ್ ಮಾಡಿ. ಏನು ತೊಂದರೆ ಇಲ್ಲ, ಬೇಜಾರಿಲ್ಲ. ನಿಮ್ಮ ಅನಿಸಿಕೆಗಳಿಗೋಸ್ಕರ ಕಾಯ್ತಾ ಇರ್ತೀನಿ. ನೋಡಿ, ಇದನ್ನು ಫುಲ್ ನನಗೆ ಯಾಕೋ ಇದು ಮಾಡುವಾಗ ಫುಲ್ ರೆಡ್ ನಂಗೆ ಕಾಣಿಸ್ತು. ಅದಕ್ಕೆ ಇನ್ನೇನಾದರೂ ಒಂಥರ ಔಟ್ಕಮ್ನ ಲೈಟಪ್ ಮಾಡಬೇಕಾಗಿತ್ತು. ಅದಕ್ಕೋಸ್ಕರ ಏನು ಮಾಡಿದೆ, ಈಗ ಫೆವಿಕ್ರಿಲ್ನ ಆರೆಂಜ್ ಯೂಸ್ ಮಾಡಿಕೊಂಡು ಒಳಗಡೆದಲ್ಲಿ ಸ್ಪೂಷಸ್ ಯೂಸ್ ಮಾಡ್ತಾಯಿದ್ದೀನಿ. ಅದೇ ಸ್ಪೂಷಸ್ಗೆ ನಾನು ಹೇಳಿದ್ನಲ್ಲ, ನನ್ನ ಇನ್ಸ್ಟ್ರೂಮೆಂಟ್ ಅದೇ, ನನ್ನ ಪ್ರೊಫೆಷನ್ ಇನ್ಸ್ಟ್ರೂಮೆಂಟೇ ಇತ್ತು, ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಇದೇ ಪರ್ಟಿಕ್ಯುಲರ್ ಐಟಮ್ಗಳನ್ನೇ ಯೂಸ್ ಮಾಡಬೇಕು ಅಂತ ಏನಿಲ್ಲ, ನಿಮ್ಮ ಕಂಫರ್ಟು. ಆಮೇಲೂ ನಿಮ್ಮ ಹತ್ರ ಟೂತ್ಪಿಕ್ ಇದೆ ಅಂತಂದರೂ ಟೂತ್ಪಿಕ್ಕಲ್ಲೂ ಮಾಡಬಹುದು. ನಾನು ಸುಮಾರು ಟೂತ್ಪಿಕ್ ಯೂಸ್ ಮಾಡೋದನ್ನು ನೋಡಿದ್ದೀನಿ. ಸುಮಾರು ಯೂಸ್ ಮಾಡಿದ್ರೆ ಏನು ಪ್ರಾಬ್ಲಮ್ ಆಗಲ್ಲ, ಅದರಲ್ಲೂ ಚೆನ್ನಾಗೇ ಬರುತ್ತೆ. ಯಾಕೆ ಅಂತಂದರೆ ಅದು ಪಾಯಿಂಟಿ ಎಂಡ್ ಇರೋದ್ರಿಂದ ಈಸಿ, ಒಂಥರ ಅದು ಪಾಯಿಂಟ್ ಶಾರ್ಪಾಗಿ ತೊಗೊಂಡೋಗೋದಕ್ಕೂ ಏನು ತೊಂದರೆ ಆಗಲ್ಲ, ಯಾವುದೇ ಇದ್ದರೂ. ಆಮೇಲೂ ಪಿನ್ದು ಏನಂತಾರೆ ಕನ್ನಡದಲ್ಲಿ ಗುಂಡು ಪಿನ್ನು, ಅದು ಇದೆಯಲ್ಲ ಪಾಯಿಂಟಿ ಇದೆ, ಅದನ್ನು ಯೂಸ್ ಮಾಡ್ಬೋದು. ಆಮೇಲೆ ಅದು ಇನ್ನೊಂದು ಬ್ಲಂಟ್ ಎಂಡ್ ಇದೆಯಲ್ಲ, ಅದನ್ನು ಯೂಸ್ ಮಾಡಬಹುದು. ಏನು ಪ್ರಾಬ್ಲಮ್ ಆಗಲ್ಲ. ನೋಡಿ, ನಿಮಗೆ ಕಂಫರ್ಟು ಹೇಗೆ ನಿಮಗೆ ಇಷ್ಟ ಆಗುತ್ತಾ ಏನು ಅಂತ ಮಾಡೋದಕ್ಕೆ ತೊಂದರೆ ಏನು ಆಗಲ್ಲ, ಮಾಡ್ಕೋಬೋದು. ಆದರೆ ಪ್ರಾಕ್ಟೀಸ್ ಮಾಡೋದು ಇಂಪಾರ್ಟೆಂಟು. ಫಸ್ಟೇ ನಾನು ಇದು ಮುಂಚೆನೂ ಒಂದೆರಡು ಯಾವ ಟೈಮಲ್ಲಿ ಲಾಕ್ಡೌನ್ ಟೈಮಲ್ಲಿ ತೊಗೊಂಡಿದ್ದೆ ಈ ಪೇಂಟೆಲ್ಲ ಮಾಡೋಣ ಅಂತ. ಆದರೆ ಅದು ಇಷ್ಟ ಆಗಲಿಲ್ಲ, ಸರಿ ಬರಲಿಲ್ಲ ಅಂತ ಅಂದ್ಬಿಟ್ಟು ಅದಕ್ಕೆ ಸ್ಟಾಪ್ ಮಾಡಿದೆ. ಆಗ ನ್ಯಾಕ್ಗಳೆಲ್ಲ ಗೊತ್ತಿರಲಿಲ್ಲ. ನೋಡಿ, ಈಗ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ಒಂದು ಕವರು ಇಲ್ಲಿಗೆ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಇದು ಕಂಪ್ಲೀಟ್ ಆಗಿರೋದು.